ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ರಾಜ್ಯಾಧ್ಯಕ್ಷರಾದ ಎಸ್ ಜಯಕಾಂತ್ ಚಾಲುಕ್ಯರವರ ನೇತೃತ್ವದಲ್ಲಿ ಬಾಬಾ ಸಾಹೇಬರ ಪರಿನಿಬ್ಬಣ ಹಾಗೂ ಬಂಗಾರದ ಪುತ್ಥಳಿ ಲೋಕಾರ್ಪಣಾ ಸಂಕಲ್ಪ ದಿನ ಹಾಗೂ ಅಹೋರಾತ್ರಿ ಭೀಮ ಸ್ಮರಣೆ ಕಾರ್ಯಕ್ರಮವನ್ನು ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಚಿನ್ನದ್ದಾಗಬೇಕು. ಈ ನಾಡು, ಈ ಬೆಂಗಳೂರು ಒಳ್ಳೆಯ ರೀತಿಯಲ್ಲಿ ಅರಮನೆ ಆಗಬೇಕು. ಹಾಗಾಗಿ ಈ ಅರಮನೆ ಮೈದಾನವೇ ನಮಗೆ ಕೊಡುಗೆಯಾಗಿ ಬರಬೇಕು. ಎಲ್ಲರೂ ಹೇಳಿ ಜೈ ಭೀಮ್. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪುಣ್ಯ ಸ್ಮರಣೆಯನ್ನು ಇವತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಭಾಳ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ನಡೆಸ್ಕೊಂಡಿದ್ದಾರೆ. ಇವತ್ತು ಬಾಬಾ ಸಾಹೇಬರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಟಿದ್ದಾರೆ. ಈ ಅಮೃತದ ಪಾಲು ಎಲ್ಲೋ ಒಂದು ಕಡೆ ಶ್ರೀಮಂತರ ಪಾಲಾಗಿದೆ. ನಮ್ಮಲ್ಲೇ ಇರ್ತಕ್ಕಂಥ IAS, IPS, IRS, IFSಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, MLAಗಳು, MP ಗಳು ನಿರಂತರವಾಗಿ ಮೀಸಲಾತಿಯನ್ನು ತಿಂತಾ ಇದ್ದಾರೆ. ಇವತ್ತು ಕೂಲಿ ಮಾಡೋನು, ಜೀತ ಮಾಡೋನು, ಹಳ್ಳಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅಂಬೇಡ್ಕರ್ ಜಯಂತಿ ಬಂದಾಗ ಚಪ್ಪಾಳೆ ಹೊಡೆಯೋದು, ಒಂದು ಭಾಷಣ ಮಾಡೋದು, ಒಂದು ಚಾಕ್ಲೇಟು, ಒಂದು ಏನೋ ಒಂದು ತಿಂದು ಹೋಗೋದು, ಅದಲ್ಲ. ಇವತ್ತು ಬಂದು ಏನೋ ಕಥೆಗಳು ಹೇಳೋದು ಬೇಡ, ಏನು ವಾಸ್ತವ ಇದೆ. ಇವತ್ತು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ದುರ್ಬಳಕೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಅಂಬೇಡ್ಕರ್ ಸ್ಮರಣೆ ಆಗಬೇಕಾಗಿದೆ. ಇವತ್ತು ಅಂಬೇಡ್ಕರ್ ಸ್ಮರಣೆ ಇವತ್ತು ಭಾಳ ಅದ್ಭುತವಾಗಿ ಆಗಬೇಕಾಗ್ತದೆ. ಬಾಬಾ ಸಾಹೇಬರು ನೋವು ಅನುಭವಿಸಿ ನಮ್ಗೆ ಕೊಟ್ಟಿರ್ತಕ್ಕಂಥ ಸಾಮ್ರಾಜ್ಯನ ಎಲ್ಲೋ ಒಂದು ಕಡೆ ಹಂಚಿಕೆ ಆಗ್ತಾಯಿದೆ, ಅದು ಎಲ್ಲೋ ಒಂದು ಕಡೆ ಮರೀಚಿಕೆ ಆಗ್ತಾಯಿದೆ. ನಾನು ಕೇಳೋದಿಷ್ಟೇ, ಇವತ್ತು ಬಾಬಾ ಸಾಹೇಬರ ವಿಚಾರದಲ್ಲಿ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಒಂದು ಘಟನೆ ಆಗಿದೆ. ಅದೇನು ಘಟನೆ ಆಗಿದೆ? ಮೀಸಲಾತಿ ವರ್ಗೀಕರಣದ ಬಗ್ಗೆ ಮಾತಾಡ್ತೀವಿ ನಾವೆಲ್ಲನೂ. ಮೀಸಲಾತಿ ವರ್ಗೀಕರಣ ಆಗಿದೆ ಅಂತ ಭಾಳ ಖುಷಿ ಪಟ್ಬಿಟ್ಟು ಈ ಎಲ್ಲ ಜಾತಿಗಳಿಗೂ ಮೀಸಲಾತಿ ಸಿಕ್ತು ಅಂತಕ್ಕಂಥದ್ದು ಒಂದು ಖುಷಿ ಇದೆ. ಆದರೆ ಖುಷಿ ಅಲ್ಲ ಅದು. ಆ ಖುಷಿ ಆಗಬೇಕಾಗಿದ್ದು ವಿದ್ಯಾಭ್ಯಾಸ ಮತ್ತು ಉದ್ಯೋಗಕ್ಕಾಗಿ ಅಲ್ಲ, ಅದು ಆಗಬೇಕಾಗಿದ್ದು ಪೊಲಿಟಿಕಲ್ ರಿಸರ್ವೇಷನು ನಮ್ಗೆ ಅವಶ್ಯಕತೆ ಇದೆ, ಆರ್ಥಿಕ ಮೀಸಲಾತಿಯೂ ಅವಶ್ಯಕತೆ ಇದೆ. ಇವೆರಡು ಮೀಸಲಾತಿಯನ್ನು ಸಿಗಬೇಕಾಗಿತ್ತು. ಇವತ್ತು ನಮ್ಮ ಸಂಘಟನೆಗಳು ಅದನ್ನು ಮರ್ತಿದ್ದಾವೆ, ನಮ್ಮ ರಾಜಕಾರಣಿಗಳು ಮರ್ತಿದ್ದಾರೆ. ಇವತ್ತು ಮೀಸಲಾತಿ ವರ್ಗೀಕರಣ ಆಗಿರ್ತಕ್ಕಂಥದ್ದು ಭಾಳ ಖುಷಿಯಾಗಿದೆ. ಆದರೆ ಮೀಸಲಾತಿ ವರ್ಗೀಕರಣ ಎಲ್ಲೋ ಒಂದು ಕಡೆ ಶ್ರೀಮಂತರ ವರ್ಗೀಕರಣ ಆಗಿದೆ, ಇವತ್ತು ಎಲ್ಲೋ ಉಳ್ಳವರ ವರ್ಗೀಕರಣ ಆಗಿದೆ. ಇವತ್ತು ರಾಜಕೀಯದ ಮೀಸಲಾತಿ ವರ್ಗೀಕರಣ ಆಗಬೇಕಾಗಿತ್ತು. ಇದ್ರ ಬಗ್ಗೆ ಧ್ವನಿ ಎತ್ತೋ ಕೆಲಸಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇಡೀ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರಾದ್ಯಂತ ಇದ್ರ ವಿಷಯಗಳಲ್ಲಿ ನಾವು ಸಂಘಟನೆ ಮಾಡ್ತಾಯಿದ್ದೀವಿ. ಆದರೆ ರಾಜ್ಯದಲ್ಲಿ ಮೀಸಲಾತಿ ವರ್ಗೀಕರಣ ಆಗಿರೋದ್ರ ಬಗ್ಗೆ ಭಾಳ ಖುಷಿ ಪಡ್ತಾ ಇರ್ತಕ್ಕಂಥವ್ರಿಗೆ ಸತ್ಯ ತಿಳಿಸ್ಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಈ ಅದ್ಭುತವಾದಂಥ ವೇದಿಕೆಯಲ್ಲಿ ಆಶೀರ್ವಚನ ಮಾಡೋದಕ್ಕೆ ನಮ್ಮ ಸಮುದಾಯಗಳ, ಒಂದು ಸಮುದಾಯ ಅಲ್ಲ, 152 ಸಮುದಾಯಗಳ ಸಂವಿಧಾನ ಸ್ವಾಮೀಜಿ ಯಾರಿದ್ದಾರಂದರೆ ಅವರು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರಿಗೆ ನನ್ನ ನಮನಗಳನ್ನು ತಿಳಿಸ್ತೀನಿ. ಅದಕ್ಕೂ ಮೊದಲು 2 ಬಿಕ್ಕುಗಳಿದ್ದಾರೆ. ಅನೇಕ ಬಿಕ್ಕುಗಳು ಬಂದಿದ್ದಾರೆ. ಕೆಲವು ಬಿಕ್ಕುಗಳು ಚೈತ್ಯ ಭೂಮಿಯ ಸ್ತಬ್ಧ ಚಿತ್ರದಲ್ಲಿ ಕೂತಿದ್ದಾರೆ. ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸಿ ಈ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ಎಲ್ಲರ ಹೆಸರು ತಗೊಳ್ಳೋಕೆ ಹೋಗದೆ ಈ ಒಂದು ಆಲೋಚನೆ ಜಯಕಾಂತ್ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ಧರಣಿ ನಡೆಯುವಾಗ ಫ್ರೀಡಂ ಪಾರ್ಕ್ ಅಲ್ಲಿ ಬಂದದ್ದು. ಧರಣಿ ನಡೆಸ್ತಾ ಇದೀವಿ. SC ST ಹಕ್ಕುಗಳ ಹೋರಾಟದ ಧರಣಿ. ಹೆಚ್ಚು ಕಡಿಮೆ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ
ಸಂಘಟನೆಗಳ ಮುಖಂಡರು ಇದ್ದಾರೆ ಅವತ್ತು. ಆಗ ಇದ್ದಕ್ಕಿದ್ದಂಗೆ ಒಂದು ಸಣ್ಣ ಆಲೋಚನೆ, ಅದನ್ನು ನನ್ನ ಬಾಯಲ್ಲಿ ಹೇಳಬೇಕು ಅಂತೇಳಿ ಜಯಕಾಂತ್ ಅವರು ಹೇಳಿದ್ರು. ಅದೇ ಚಿನ್ನದ ಪುತ್ಥಳಿಯ ನಿರ್ಮಾಣ. ಸ್ವಾಮೀಜಿಯವರೇ, ಎಲ್ಲ ನಮ್ಮ ಸಂಘಟನೆಯ ಅನೇಕ ಗಣ್ಯಾತಿ ಗಣ್ಯರು ವೇದಿಕೆ ಹೋಗಿದ್ದಾರೆ. ಅವರೆಲ್ಲರಿಗೂ ಒಂದು ಸ್ವಲ್ಪ ಮೂಲಕ ಬೌದ್ಧ ಭಿಕ್ಷುಗಳು ವೇದಿಕೆ ಮೇಲಿದ್ದಾರೆ. ಪಾದಾರವಿಂದಗಳಿಗೆ ವಂದಿಸ್ತಾ ಇದ್ದೇನೆ. ಈ ದಿನ ಅರಮನೆ ಮೈದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆಯನ್ನ ಮಾಡಿ, ಬಂಗಾರದ ಪುತ್ಥಳಿಯನ್ನ ಮಾಡಿ ಸರ್ಕಾರಕ್ಕೆ ಕಳಿಸಿ ಪ್ರತಿ ವರ್ಷವೂ ಕೂಡ ದಸರಾ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ಏನು ತೀರ್ಮಾನವನ್ನ ಸಂವಿಧಾನದ ಬಳಗದ ವತಿಯಿಂದ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿ ದಾದರ್ನಲ್ಲಿರ್ತಕ್ಕಂಥ ಚೈತ್ಯ ಭೂಮಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿತಾಭಸ್ಮವನ್ನು ತಂದಿಲ್ಲಿಟ್ಟು ಗೌತಮ ಬುದ್ಧರ ಚಿತಾಭಸ್ಮವನ್ನು ತಂದಿಟ್ಟು ಹೆಲಿಕಾಪ್ಟರ್ ಪುಷ್ಪಾರ್ಚನೆ ಮಾಡುವಂತ ಐತಿಹಾಸಿಕ ಕಾರ್ಯಕ್ರಮ ಏನಿದೆ, ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಐತಿಹಾಸಿಕವಾಗಿ ಬಹುದೊಡ್ಡ ಚರಿತ್ರೆ ಉಳಿತದೆ ದಕ್ಷಿಣ ಭಾರತದಲ್ಲಿ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಸಾಬೀತುಪಡಿಸುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನದ ಶಿಖರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿ ಮತ್ತು ಅವರ ವ್ಯಕ್ತಿತ್ವವನ್ನ ಇಡೀ ಜಗತ್ತಿನಲ್ಲಿ ಸಹಸ್ರಾರು ಜನ ಕವಿಗಳು, ಸಾಹಿತಿಗಳು ಬಂದಿದ್ದಾರೆ. ನೂರಾರು ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ವ್ಯಕ್ತಿತ್ವದ ಬಗ್ಗೆ ಸಂಶೋಧನೆ ಆಗ್ತಾ ಇದೆ. ಯಾರ್ದಾದ್ರೂ ಕೂಡ ಒಬ್ಬ ವ್ಯಕ್ತಿದು ಸಂಶೋಧನೆ ಆಗ್ತಾ ಇದೆ, ಪ್ರತಿದಿನವೂ ಜಯಂತಿ ಆಗ್ತಾ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇಷ್ಟು ಒರಡು ನಾಲೆಡ್ಜ್ ಅಂತ ಹೇಳಿ ಇಡೀ ಜಗತ್ತು ತೀರ್ಮಾನವನ್ನು ಮಾಡಿದ್ದಾರೆ ಅಂದ್ರೆ 5,000 ವರ್ಷಗಳಿಂದ ಒಂದು ಮನುಷ್ಯರನ್ನೇ, ಮಹಿಳೆಯರು ಮತ್ತು ಒಂದು ಶೋಷಿತರನ್ನ ಅಸ್ಪೃಶ್ಯತೆಯ ಕೂಪದಲ್ಲಿ ಇಟ್ಟಂತಹ ಬೇಡಿಯನ್ನು ಕಳೆದು ಸಮಪಾಡು ಸಮಾನತೆಯನ್ನು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಸಂವಿಧಾನವನ್ನು ನಾವು ನೋಡಿದ್ರೆ, ಸಂವಿಧಾನದ ಹಿಂದಿನ ದಿನಗಳನ್ನು ನೋಡಿದ್ರೆ ಸತಿಯೊಡನೆ ಸಹಗಮನ ಪದ್ಧತಿ ಇತ್ತು. ಗಂಡ ಸತ್ತರೆ ಸ್ತ್ರೀ ಬೆಂಕಿಗೆ ಹೋಗಿ ಆಹುತಿ ಹಾಕಬೇಕಾಗಿತ್ತು. ಅಂತ ಒಂದು ಬೀಭತ್ಸ ಭಯಾನಕ ಚಿತ್ರಣವನ್ನು ಬಂಧಿಸಿ ಮಹಿಳೆಗೆ, ಅತ್ಯಂತ ಸ್ತ್ರೀಗೆ ಹೆಚ್ಚು ಅವಕಾಶವನ್ನು ರಕ್ಷಣೆ ಕೊಟ್ಟಿದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಈ ದೇಶದ ಮಹಿಳೆಯರು ಮರಿಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದ್ರು ಹುಟ್ಟದೆ ಹೋಗಿದ್ರೆ ಇವತ್ತು ಒಂದು ಸಮುದಾಯ, ಅನೇಕ ಸಮುದಾಯಗಳು 429 ಅಸ್ಪೃಶ್ಯ ಜಾತಿಗಳೇನಿದ್ದಾವೆ, ಆಗಿನ ಪುಷ್ಪಂತ ಜಾತಿಗಳು ಮೈಗೆ ಬಟ್ಟೆಯಿಂದಲೇ ಬೆತ್ತೆ ಓಡಾಡಬೇಕಾಗಿತ್ತು, ಬಟ್ಟೆಗೆ ಅನ್ನ ಇಲ್ಲದೆ ತಿನ್ನಬೇಕಾಗಿತ್ತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಕಡೆ ತಮಿಳುನಾಡು, ಬಾಂಬೆ, ಐದೋರ್ಗಳು ಆತ್ಮೀಯದಲ್ಲಿ ತೀರ್ಮಾನ ಮಾಡ್ತವೆ. ಏನ್ ತೀರ್ಮಾನ ಕೊಡ್ತವೆ ಅಂದ್ರೆ ಮಹಿಳೆ ಆತ್ಮದಲ್ಲಿ ಕೇರಳದ ಮಲಬಾರ್ ಪ್ರದೇಶದಲ್ಲಿ ಮೇಲುಳಿಗೆಯನ್ನು ಕೊಡಬೇಕಾಗಿರಲಿಲ್ಲ. ಅವರ 60
1776ರಲ್ಲಿ ಅಮೆರಿಕ ಕ್ರಾಂತಿ ಆಗ್ತದೆ. ಅಮೆರಿಕದಲ್ಲಿ ಘೋಷಣೆ ಆಗ್ತದೆ, ಈ ಪ್ರಕೃತಿಯಲ್ಲಿ ಉಂಟಂತ ಎಲ್ಲರೂ ಕೂಡ ಸಮಾನರು ಅಂತ. 1749ರಲ್ಲಿ ಫ್ರಾನ್ಸ್ ಕ್ರಾಂತಿ ಆಗ್ತದೆ. 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ಆದಾಗ ಅವರು ಸ್ವತಂತ್ರ, ಸಮಾನತೆ, ಸೋದರತೆಯನ್ನು ಘೋಷಣೆ ಮಾಡ್ತಾರೆ. 1917ರಲ್ಲಿ ಸೋವಿಯತ್ ರಷ್ಯಾ ಕ್ರಾಂತಿ ಆಗ್ತದೆ. ರಷ್ಯಾದಲ್ಲಿ ಘೋಷಣೆ ಮಾಡ್ತಾರೆ, ಸಾಮರ್ಥ್ಯಕ್ಕೆ ತಕ್ಕಂತ ದುಡಿಮೆ ಮತ್ತೆ ಅಗತ್ಯಕ್ಕೆ ತಕ್ಕಂತ ನಾವು ಪಡಿಬೇಕು ಅಂತ ಹೇಳಿ 1948ರಲ್ಲಿ ಮಾನವ ಹಕ್ಕುಗಳು ಘೋಷಣೆ ಆಗ್ತದೆ. ಇದೆಲ್ಲನೂ ಕೂಡ ಸಂಕಲಿಸಿ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೌತಮ ಬುದ್ಧರ ಕರುಣೆ, ಸಹನೆ, ಶಾಂತಿ, ಸಹೋದರತೆಯನ್ನ ಮಿಲನ ಮಾಡಿ ಇವತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಒಬ್ಬ ವ್ಯಕ್ತಿ ಒಂದು ಓಟು, ಒಂದು ಗೌರವವನ್ನು ಮಾಡಿದರೆ, ಒಂದು ಮ್ಯಾನ್ ವೋಟ್, ಒಂದು ಘನತೆ. ಇಂತಹ ಸಂವಿಧಾನವನ್ನು ಕೊಡುವೆಯನ್ನು ಮಾಡಕ್ಕೆ ಅನೇಕ ಶಕ್ತಿಗಳು ಕಾಯ್ತಾ ಇದ್ದಾರೆ. ಆ ಶಕ್ತಿಗಳಿಗೋಸ್ಕರ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಜಾತಿಗಳನ್ನು ಒಡೆಯೋದಲ್ಲ. ಬಾಬಾ ಸಾಹೇಬರು ಜಾತಿಗಳನ್ನ, ಧರ್ಮಗಳನ್ನೆಲ್ಲ ಸೇರಿಸಿದ್ರು. ಆ ಸಂದರ್ಭದಲ್ಲಿ ಸಂವಿಧಾನ ಬರೆಯುವ ಸಂದರ್ಭದಲ್ಲಿ RSSನವರು 2 ಸಾರಿ ಬಾಬಾ ಸಾಹೇಬರನ್ನು ಮೀಟ್ ಮಾಡ್ತಾರೆ. ನಮ್ಮ ಹಿಂದೂ ಧರ್ಮಕ್ಕೆ ಪ್ರತ್ಯೇಕ ಸಂವಿಧಾನ ಭಾಗ ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಅವರು ಸಂವಿಧಾನ ಸಮಕಾಲೀನ ತೀರ್ಮಾನವನ್ನು ಮಾಡಿ ಈ ದೇಶವನ್ನು ಕಟ್ಟಬೇಕಾದ್ರೆ 100 ವರ್ಷಗಳಿಂದ ಮುಸ್ಲಿಮರು, ಕ್ರೈಸ್ತರು, ಹಿಂದೂಗಳು, ಬೌದ್ಧರು ಎಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ. ಒಟ್ಟಿಗೆ ದೇಶವನ್ನು ಕಟ್ಟಬೇಕಾಗಿದೆ. ಆ ಕಾರಣದಿಂದ ಹಿಂದೂ ಸಂವಿಧಾನ ಬೇಡ, ಇಸ್ಲಾಂ ಸಂವಿಧಾನ ಬೇಡ, ಕ್ರೈಸ್ತ ಸಂವಿಧಾನ ಬೇಡ, ಎಲ್ಲರನ್ನೂ ಒಳಗೊಂಡಂತಹ ಜಾತ್ಯತೀತ ಅಖಂಡ ಭಾರತ ಒಕ್ಕೂಟ ವ್ಯವಸ್ಥೆ ಇರಬೇಕು ಅಂತ ಯಾರಾದರೂ ಒಂದು ಸಂವಿಧಾನ ಕೊಟ್ಟಂತ ಮಹಾ ವ್ಯಕ್ತಿ ಅಂದ್ರೆ ಭಾರತದ ಭಾಗ್ಯವಿದಾತ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ಗೆ ಜೈವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ. ಏನು ಈ ದಿನ ಬಾಬಾ ಸಾಹೇಬರ ಪರಿನಿಬ್ಬಾಣದ ದಿನವಾದ ಈ ದಿನ ನೊಂದ ದಲಿತದ ಬಾಂಧವರೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬರ ಪರಿಕಲ್ಪನೆಯ ಏನಿದೆ ಚಿನ್ನದ ಪುತ್ಥಳಿಯನ್ನು, ನನ್ನ ಪರಿಕಲ್ಪನೆಯ ಬಾಬಾ ಸಾಹೇಬರ ಚಿನ್ನದ ಪುತ್ಥಳಿಗೆ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ರಾಜ್ಯದ ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು, ಹೋರಾಟಗಾರರು, ಚಿಂತಕರು ಎಲ್ಲರೂ ಕೂಡ ಸಹಕಾರ ನಮ್ಮ ಜೊತೆಗೆ ಬಾಬಾ ಸಾಹೇಬರ ಅಭಿಮಾನಿಗಳ ಸಂಕಲ್ಪ ತೊಟ್ಟಿದ್ದಾರೆ. ಮುಂದಿನ 2027 ಏಪ್ರಿಲ್ 14ಕ್ಕೆ 2 ವರ್ಷ ಕಾಲಾವಕಾಶ ಕೊಟ್ಟು ರಾಜ್ಯಾದ್ಯಂತ ಎಲ್ಲ ದಲಿತರಿಂದ ₹1 ಕಲೆಕ್ಷನ್ ಮಾಡಿ ಅದ್ರ ಜೊತೆಗೆ ಎಲ್ಲ ಸಮುದಾಯದವರು ಕೊಡ್ಬೋದು. ಯಾರಿಗೂ ಇದು ನಿರ್ಬಂಧ ಏನಿಲ್ಲ. ನಮ್ಮ ದಲಿತರು ₹1 ಕೊಡಲೇಬೇಕು ಅಂತ ನಿರ್ಬಂಧ ಹಾಕಿದ್ದೀವಿ. ಅವರ ಶ್ರಮದ ಹಣದಿಂದ ಚಿನ್ನದ ಪುತ್ಥಳಿಯನ್ನು ಮಾಡಿ ವಿಶ್ವ ದಾಖಲೆ ಬರೀತಕ್ಕಂಥ ಕೆಲಸನ ಕರ್ನಾಟಕದ ಜನತೆ ನಾವು ಅವರ ಸಹಕಾರದೊಂದಿಗೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀವಿ. ನಾವು ದಲಿತರು ಅಂಬೇಡ್ಕರ್ ಫೋಟೋ ತಂದು ಜಯಂತಿನೇ ಆಗಲಿ, ಪರಿನಿಬ್ಬಾಣನೇ ಅರಮನೆ ಮೈದಾನದಲ್ಲಿ ಮಾಡಿಲ್ಲ. ಮಾಡಲೇಬೇಕು ಅಂತ ಪಣ ತೊಟ್ಟು ಮಾಡಬೇಕು ಅಂತೇಳಿ ನಾವು ಎಲ್ಲ ಹಿರಿಯರ, ಇವರು ನಮ್ಮ ಪುರುಷೋತ್ತಮನ್ ಅಂತ ಮೇಯರು, ಮಾಜಿ ಮೇಯರ್ ಮೈಸೂರು, ಇವರೆಲ್ಲರ ಜೊತೆ ಚರ್ಚೆ ಮಾಡಿ ಇವರೆಲ್ಲರೂ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟೋದಕ್ಕೆ ನಾವು ಧೈರ್ಯ ಮಾಡಿ ಇವತ್ತು ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಸಾಮಾಜಿಕ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಸಾಹೇಬರು, ಪ್ರಿಯಾಂಕಾ ಸಾಹೇಬರು, ಇವರು ಮತ್ತು ನಮ್ಮ ಸಮುದಾಯದ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರು, ಪ್ರಸಾದ್ ಅಬ್ಬಯ್ಯನವರು, ಆನೇಕಲ್ ಶಿವಣ್ಣವ್ರು ಇರ್ಬೋದು, ಮತ್ತು ನಮ್ಮ ಸಿಮೆಂಟ್ ಮಂಜು ಅವರು ಇರ್ಬೋದು, ಸಮೃದ್ಧಿ ಮಂಜುನಾಥ್ ಇರ್ಬೋದು, ಎಲ್ಲರೂ ಕೂಡ ನನಗೆ ಸಹಕಾರವನ್ನು ಎಲ್ಲ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಎಡಬಲ ಸಮುದಾಯದ SC/ST ನಾಯಕರುಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಸಚಿವರುಗಳು, ಶಾಸಕರುಗಳು ಎಲ್ಲರೂ, ನಮ್ಮ ಜಾರಕಿಹೊಳಿಯವರು ಇರ್ಬೋದು, ಜಮೀರಣ್ಣ ಇರ್ಬೋದು, ಎಲ್ಲರೂ ಸಹಕಾರ ಕೊಟ್ಟು ಇವತ್ತು ಈ ಕೆಲಸವನ್ನು ಮಾಡಿದ್ದೇನೆ. ಮುಂದಿನ ದಿನ ಅವರ ಸಹಕಾರ ನಮ್ಮ ಹತ್ರ ಇರ್ತದೆ ಅಂತ ಹೇಳಿದ್ದಾರೆ. ನಾವು ಈ ಕಾರ್ಯನ ಮಾಡಲಿಕ್ಕೆ ಮಾಧ್ಯಮ ಮಿತ್ರರ ಸಹಕಾರನೂ ಕೂಡ ಬೇಕಾಗುತ್ತೆ. ಈ ವಿಚಾರವಾಗಿ ಮುಂದಿನ ದಿನ ಭೀಮ ಸಂಕಲ್ಪ ಏನು ತೊಟ್ಟಿದ್ದೆವೋ 2024ಕ್ಕೆ ಇದೇ ಅರಮನೆ ಮೈದಾನದಲ್ಲಿ, 2027ಕ್ಕೆ ಇದೇ ಅರಮನೆ ಮೈದಾನದಲ್ಲಿ ಚಿನ್ನದ ಪುತ್ಥಳಿಯನ್ನು ಸಮರ್ಪಿಸ್ತೀವಿ. ನಾವು ಕೂಗೇನಿಲ್ಲ, ಇದು ಲಾಸ್ಟ್ ಅವಕಾಶ ದಲಿತರಿಗೆ. ಕಾಂಗ್ರೆಸ್ಗೆ ಈ ಮುಖಾಂತರ, ಮಾಧ್ಯಮದ ಮುಖಾಂತರ ದಯವಿಟ್ಟು ಬಿತ್ತರಿಸಿ, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರಿಗೆ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ,
ಮತ್ತು ಇಲ್ಲಿ KPCC ಅಧ್ಯಕ್ಷರಾದಂಥ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವರೇ, ತಾವು ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ನೀವು ಎಲ್ಲ ಭಾಷಣದಲ್ಲೂ ಹೇಳ್ಕೊಂಡಿದ್ದೀರಿ, ದಲಿತರಿಂದ ನಾನು ಮುಂದುವರೆದಿದ್ದೀನಿ, ದಲಿತರ ಓಟಿಂದ ನಾನು ಮೇಲೆ ಬಂದಿದ್ದೀನಿ ಅಂತ ಭಾಷಣದಲ್ಲಿ ಹೇಳಿರೋ ತುಣುಕುಗಳು ನಮ್ಮ ಹತ್ರ ಇದ್ದಾವೆ. ದಯವಿಟ್ಟು ನೀವು KPCC ಅಧ್ಯಕ್ಷರಿದ್ದೀರಿ, ನಿಮಗೊಂದು ಅವಕಾಶ ಇದೆ, ನೀವು KPCC ಅಧ್ಯಕ್ಷರಿದ್ದೀರಿ. ನಾವು AICC ಅಧ್ಯಕ್ಷರನ್ನ ಕೇಳೋಕ್ಕಾಗಲ್ಲ, ಯಾಕೆಂದರೆ ಅವರು ಕರ್ನಾಟಕದವರು ನಮ್ಮವರೇ, ಅವರೇ ದಲಿತರನ್ನೇ ಮಾಡಿ ಅಂತ ಅವ್ರನ್ನೇ ಕೇಳೋಕ್ಕಾಗಲ್ಲ ಅವರು. ಹಾಗಾಗಿ ನೀವು ನಿಮ್ಮ ಸ್ಥಾನಮಾನ ಗೌರವ ಏನು ಇದೆಯೋ ದಲಿತರ ಮೇಲೆ ಅಭಿಮಾನ ಆಗಿದ್ದರೆ ದಲಿತ ಮುಖ್ಯಮಂತ್ರಿನ ಮಾಡಿ ಅಂತ ನಾವು KPCC ಅಧ್ಯಕ್ಷರಾದಂಥ ಶ್ರೀಯುತ DK ಶಿವಕುಮಾರಲ್ಲಿ ಮನವಿ ಮಾಡ್ತೀವಿ, ಸಿದ್ದರಾಮಯ್ಯನವರಲ್ಲೂ ಮನವಿ ಮಾಡ್ತೀವಿ. ಇವತ್ತು ಒಂದು ಅವಕಾಶ, ಅಭಿಮಾನ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ದಲಿತರ ಮೇಲೆ ಅಭಿಮಾನ ಇದ್ದರೆ ಮಾಡಿ, ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ ನಾವು ದಲಿತರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ. ಇದು ಕಟ್ಟಿಟ್ಟು ಬುತ್ತಿ. ಇದು ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗತ್ತೆ. ದಲಿತ ಮುಖ್ಯಮಂತ್ರಿ ಈ ಟರ್ಮಲ್ಲಿ ಮಾಡಿಲ್ಲ ಅಂತಂದರೆ ಎಷ್ಟು ದಿನಾದರೂ ಮಾಡಿಲ್ಲ ಅಂತಂದರೆ ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷ ಖರ್ಗೆ ಅವ್ರಿಗೆ ಹೇಳ್ತೀವಿ, ನೀವು ನಮ್ಮ ಸಮುದಾಯದವರು ಅಂತ ನಾವು ಬಂದು ನಿಮ್ಮನ್ನು ಕೇಳಿಲ್ಲ. AICC ಅಧ್ಯಕ್ಷರು ಬೇರೆಯವರೇ ಇದ್ದರೆ ಬಂದು ಕೇಳ್ತಾ ಇದ್ವಿ. ಈ ಮಾಧ್ಯಮದ ಮುಖಾಂತರ KPCC ಅಧ್ಯಕ್ಷ ಅಂತ ಶಿವಕುಮಾರ್ ಅವ್ರು ಕೇಳ್ಕೊತೀವಿ, ದಯವಿಟ್ಟು ನೀವು ದಲಿತ ಮುಖ್ಯಮಂತ್ರಿ ಮಾಡಿದಂಥ ಕೀರ್ತಿ ನಿಮಗೆ ಸಲ್ತದೆ, ದಯವಿಟ್ಟು ದಲಿತ ಮುಖ್ಯಮಂತ್ರಿ ಮಾಡಿ. ನೀವು ಆಗಲಿಕ್ಕೆ ನಮ್ಗೆ ಅಭ್ಯಂತರ ಏನಿಲ್ಲ. ನಿಮ್ಮ ಸಮುದಾಯದವರು ಬೇಕಾದಷ್ಟು ಜನ ಎಲ್ಲ ಪಕ್ಷದಲ್ಲೂ ಆಗಿದ್ದಾರೆ, ಬಟ್ ನಮ್ಮ ದಲಿತರು ಒಬ್ಬರು ಆಗಲಿಲ್ಲ. ನಾವು 1.5 ಕೋಟಿ ಜನಸಂಖ್ಯೆ ಇದ್ದೀವಿ, 1.5 ಕೋಟಿನೂ ಕಾಂಗ್ರೆಸ್ಗೆ 1 ಕೋಟಿ ಮೇಲೆ ಮತಗಳಾಗ್ತಾ ಇದ್ದೀವಿ, ನಮ್ಗೆ ಅನ್ಯಾಯ ಆಗ್ತಾಯಿದೆ. ದಯವಿಟ್ಟು KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ದಯಮಾಡಿ ಈ ಬಾರಿ ನಮ್ಮ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಿದ್ದರಾಮಯ್ಯನವ್ರಿಗೂ ಈ ಕೀರ್ತಿ ಸಲ್ತದೆ. ನೀವು ದಲಿತರ ಪರ, ಅಹಿಂದ ಪರ ಅಂತ ಹೇಳ್ತಾ ಇದ್ದೀರಿ. ಅಹಿಂದ ಅಧ್ಯಕ್ಷರು ಅಂತ ಒಪ್ಪಿ ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಸರ್ಕಾರ ಬರಲಿಕ್ಕೆ, ಶಿವಕುಮಾರ್ ನಿಮ್ಮ ನೇತೃತ್ವದಲ್ಲಿ ಬರಲಿಕ್ಕೆ ದಲಿತರು ಪೂರ್ತಿ ಪ್ರಾಮಾಣಿಕವಾಗಿ ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ. ನಾವು ನಮ್ಮನ್ನು ಕೈ ಬಿಡಬೇಡಿ, ನಾವು ಕೇಳ್ಕೊತಾ ಇಲ್ಲ, ನಾವು ಹೇಳ್ತಾ ಇದ್ದೀವಿ. ನೀವೇನಾದರೂ ದಲಿತ ಮುಖ್ಯಮಂತ್ರಿ ಮಾಡಿಲ್ಲ ಅಂತಂದರೆ ಮುಂದಿನ ದಿನ ನಾವು ಯಾರೂ ಕಾಂಗ್ರೆಸ್ ಪಕ್ಷದಲ್ಲಿ ಇರಲ್ಲ. ನಾನು KPCCನಲ್ಲಿ ಉಪಾಧ್ಯಕ್ಷ ಇದ್ದೀನಿ SC ವಿಂಗಲ್ಲಿ. ನೀವು ಮಾಡಿಲ್ಲ ಅಂತಂದರೆ ನಾವು ರಾಜೀನಾಮೆ ಕೊಡಬೇಕಾಗತ್ತೆ. ದಯವಿಟ್ಟು ದಲಿತ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತೀವಿ.